ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೊಸ ಮನೆಯ ವೈರಿಂಗ್ ಇನ್ಫಾರ್ಮೇಷನ್ ಹಾಗೂ ಗ್ರೂ ಕಟ್ಟಿಂಗ್ ಪೈಪ್ ಸೆಟ್ಟಿಂಗ್ನ ಮಾಹಿತಿ ಕೊಡ್ತಾ ಹೋಗ್ತೀನಿ, ಬನ್ನಿ. ಮೊದಲಿಗೆ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ಗೆ ವೈರ್ ಎಳೆದಿರುವಂಥದ್ದು ಮಾಹಿತಿ. ಎಲ್ಲ ಮನೆಯ ಸರ್ಕ್ಯೂಟ್ ಇಲ್ಲಿಗೆ ಬಂದಿದೆ. ರೂಮ್ಸ್ಗೆ ಸಪ್ರೇಟ್ ಸರ್ಕ್ಯೂಟ್ಗಳನ್ನ ಎಳೆದುಂಟು. ಇದರಲ್ಲಿ ಇದು ಫೇಸು, ಇದು ನ್ಯೂಟ್ರಲ್, ಇದು ಪವರ್ ಲೈನ್, ಇದು ಅರ್ಥಿಂಗ್. ಪ್ರತಿಯೊಂದು ಇಲ್ಲಿ ಎಳೆದಿದ್ವಿ ಕಲರ್ ಕೋಡ್ ಮಾಡಿಕೊಂಡು. ಇದು ಫ್ಯಾನ್ ಬಿಟ್ಟಿರೋಂಥದ್ದು. ಫ್ಯಾನ್ಗೆ ಇದು ಪೈಪೆಲ್ಲ ಹಾಕ್ಬಿಟ್ಟುಂಟು, ಯಾಕಂದರೆ ಇದು ಮೇಲೆ POP ಸೀಲಿಂಗ್ ಆಗುತ್ತೆ. ಆ ಸೀಲಿಂಗ್ ಆಗಿರೋದ್ರಿಂದ ಈಗಲೇ ಎಲ್ಲ ಮಾಡಿಬಿಟ್ಕೊಂಡು ಉಂಟು ನೋಡಿ. ಎಲ್ಲ ಫ್ಯಾಷನ್ ಇದೆ ಇದರಲ್ಲೇ. ಇದೇ ಬಾಕ್ಸಿಂದ ಈಚೆ ಹೊರಗಡೆ ಲೈಟಿಗೆಲ್ಲ ಅದರಲ್ಲೇ ಹೇಳ್ಕೊಳ್ತೀನಿ. ಹೊರಗಡೆ ಸೀಲಿಂಗಲ್ಲಿ ಬರುವಂಥ ಲೈಟ್ಗಳೆಲ್ಲ ಆ ಕಡೆಯಿಂದನೇ ಲುಕ್ ಮಾಡ್ಕೊಂಡು. ಇದು ಕಾಟೇಜ್ ಥರ ಮಾಡಿರೋಂಥ ಇದರಲ್ಲಿ TV, AC ಪಾಯಿಂಟು, ಕಾಟಿಗೆ ಆಚೆ ಈಚೆ ಲೈಟ್ ಸ್ವಿಚ್ ಎಲ್ಲ ಬರುತ್ತೆ. ಸೀಲಿಂಗಲ್ಲಿ ಫ್ಯಾನು ಇರುತ್ತೆ. ಮತ್ತು ಅಟ್ಯಾಚ್ ಬಾತ್ರೂಮು ಇದೆ. ಬಾತ್ರೂಮ್ಗೆ ಲೈಟ್ಸ್ ಎಲ್ಲ ಹೋಗಿದೆ. ಇದೇ ಥರ ಪ್ರತಿಯೊಂದು ರೂಮು ಇದೇ ಥರನೂ ಇದೆ, ಸೇಮ್ ಡಿಸೈನು. ಪ್ರತಿಯೊಂದು ರೂಮ್ ನಾನು ತೋರಿಸ್ಕೊಂಡು ಹೋಗ್ತೀನಿ, ಬನ್ನಿ. ಇದು ಎಂಟ್ರೆನ್ಸ್ ಲೈಟ್ ಸ್ವಿಚ್ಚು, ಇದು ಕಾರಿಡಾರು. ಇಲ್ಲಿಂದ ಈ ಕಾರಿಡಾರಲ್ಲಿ ಲೈಟ್ ಸ್ವಿಚ್ ಅಲ್ಲಿಗೆ ಏನು ಬೇಕು ಅದು. ಮತ್ತು ಔಟ್ಸೈಡ್ ಇದು ಸರ್ಕ್ಯೂಟ್ಗೆ ಹಾಕ್ಕೊಂಡಿರೋದು. ಡಿಶ್ಶು, ಮೇನ್ ಪವರ್ ಲೈನು ಅವೆಲ್ಲ ಅದರಲ್ಲೇ ಬರುತ್ತೆ, ಇದಕ್ಕೆ ಎಂಟ್ರಿ ಆಗುತ್ತೆ. ಈ ಕಾಟೇಜಲ್ಲಿ ಸೇಮ್ ಅದೇ ಥರ AC ಪಾಯಿಂಟು, TV ಪಾಯಿಂಟು, ಲೈಟ್ ಪಾಯಿಂಟು, ಕಾಟ್ ಲೈಟು, TV ಬಿಟ್ಟಿರೋಂಥದ್ದು. ಅದೇ ಥರ ಈ ಕಡೆ ಕಾಟಿಗೆ, ಈ ಎಡ್ಜಲ್ಲಿ ಕಾಟಿಗೆ ಬರುತ್ತೆ, ಡಬಲ್ ಸೈಡ್ ಹಂಗೆ ಇದರಲ್ಲಿ ಡಾಟಾ ಕೇಬಲು ಇದು ಬರುತ್ತೆ, ವೈಫೈ ಎಲ್ಲ ಬರುತ್ತೆ. ಇದು ಬಾತ್ರೂಮ್ಗೆ ಪವರ್ ಪಾಯಿಂಟು, ಗೀಸರ್ಗೆ ಹಂಗೆ ಲೈಟ್ ಪಾಯಿಂಟು. ಮೇಲೆ ವಾಲ್ ಕಟ್ಟಿಲ್ಲ, ಅದಕ್ಕೆ ಪುನಃ ಇದಕ್ಕೆಲ್ಲ ವಾಲ್ ಕಟ್ತಾರೆ ನೆಕ್ಸ್ಟು. ಅದಕ್ಕೆ ಬಿಟ್ಟಿರೋಂಥದ್ದು. ಅದು ಗೀಸರ್ಗೆ ಸ್ವಿಚ್ಚು, ಅದು ಗೀಸರ್ ಸಾಕಿಟ್ಟು. ಹಂಗೆ ಬನ್ನಿ. ಇದು TV ಪಾಯಿಂಟು. ಇದೆಲ್ಲ ಸರ್ಕ್ಯೂಟ್ ಮೇಲೆ ಬಿಟ್ಕೊಂಡಿರೋಂಥದ್ದು ಸರ್ಕ್ಯೂಟ್ಗಳದು. ಇದು ಎಂಟ್ರೆನ್ಸ್ ಲೈಟ್ ಸ್ವಿಚ್ ಇದೆ. ಇದು ಕಾರಿಡಾರ್ಗೆ ಬೇಕಾಗಿರೋದು ಲೈಟ್ ಪಾಯಿಂಟ್ಗೆ ಇಲ್ಲಿ ಬಿಟ್ಕೊಂಡು ಉಂಟು. ಹಾಗೆ ಸರ್ಕ್ಯೂಟ್ಗಳು ಪಾಸ್ ಆಗಿರೋದು ಇದೇ ವಾಲಲ್ಲಿ. ಒಂದು ಸೈಡು ಲೈಟ್ ಪಾಯಿಂಟಿಗೆ, ಒಂದು ಸೈಡ್ ಸರ್ಕ್ಯೂಟ್ಗೆ ಹೋಗಿರೋಂಥದ್ದು ಮೇನು. ಇದೇ ಥರ ಕೆಳಗೇನು ಗ್ರೌಂಡ್ ಫ್ಲೋರನ್ನು ಸೇಮ್ ಇದೆ ಡಿಸೈನಲ್ಲೇ ಇದೆ. ಇದು ಇನ್ನೊಂದು ಕಾಟೇಜು. ಲೈಟ್ ಸ್ವಿಚ್ಚು. ಇದು ಕೆಳಗೆ ಫ್ಲೋರ್ಗೆ ಹೋಗಿರೋಂಥದ್ದು, ಕಲೆಕ್ಷನ್ ತಗೊಳ್ಳಿಕ್ಕೆ ಸರ್ಕ್ಯೂಟ್ ಅಲ್ಲಿಗೆ ಹೋಗಿದೆ. ಅದನ್ನ ನಾವು ನೆಲದಲ್ಲಿ ಗ್ರೂ ಹಾಕಿ ಮಾಡಿರೋದು. ಇದು ಪಿಲ್ಲರ್ ಕಟ್ಟಿದ ಮೇಲೆ ಎಲ್ಲ ಹಾಕಿದ್ದು, RCC ಆದಮೇಲೆ ಗೋಡೆಗಳು ಕಟ್ಟಿ ಇದನ್ನ ಮಾಡ್ಕೊಂಡಿರೋದು. ಅದಕ್ಕೆ ಪೈಪ್ಗಳು ಎಲ್ಲ ಸರಿ ಬಿಟ್ಕೊಳ್ಳೋಕ್ಕಾಗಿತ್ತಿಲ್ಲ. ಈಗೆಲ್ಲ ಏನೇನು ಬೇಕು ಈಗೆಲ್ಲ ಬಿಟ್ಕೊಂಡು ಉಂಟು ಇದರಲ್ಲಿ. ಇದು ಮೇನು. ಇದೊಂದು ಥರ ಸಿಟ್ಔಟು, ಎಲ್ಲ ಜಂಕ್ಷನ್ ಇಲ್ಲೇ ಬರುತ್ತೆ. ಈ ಕಾರಿಡಾರು ಓಪನ್ಗೆ ಆ ಕಡೆ ಗ್ಲಾಸ್ ಫಿಟ್ಟಿಂಗ್ ಬರುತ್ತೆ ಇದಕ್ಕೆ ಸರೌಂಡಿಂಗು. ಯಾಕಂದರೆ ಇದು ಬ್ಯಾಕ್ ಸೈಡ್ ಇದು ತೋಟ ಇರೋದು ನೋಡಿ, ತೋಟ ಫುಲ್ಲು ಕಾಫಿ ತೋಟ ಇದು. ಹಾಗೆ ಸರ್ಕ್ಯೂಟ್ ಎಲ್ಲ ಹಾಕೊಂಡುಂಟು. ಇದು ಎಲ್ಲ ಈ ಪ್ಯಾಸೇಜ್ ಸ್ವಿಚ್ ಎಲ್ಲ ಅಲ್ಲೇ ಬರುತ್ತೆ ಅದರಲ್ಲಿ. ಹಿಂಗೆ ಎದುರುಗಡೆ ಪ್ಲಸ್ CC ಕ್ಯಾಮ್ರಾನು ಇದೆ. ಟಾಪಲ್ಲಿ ಹೊಡೆದು ತಗೊಂಡೋಗಿರೋಂಥ CC ಕ್ಯಾಮ್ರಾ ಎಲ್ಲ ಯೂನಿಟ್ ಒಂದೇ ಕಡೆಗೆ ಬರುತ್ತೆ. ಆ ಥರ ಮಾಡ್ಕೊಂಡಿದ್ದೀವಿ. ಹೀಗೆ ಬನ್ನಿ, ರೂಮ್ ಒಳಗಡೆ ತೋರಿಸ್ತೀನಿ. ಇದು TV ಪಾಯಿಂಟ್ ಸೇಮ್ ಅದೇ ಥರ, ಎಲ್ಲ ಒಂದೇ ಥರ ಇದೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಫೇಸ್ ಚೇಂಜ್ ಮಾಡುಂಟು ಅಷ್ಟೇ. ಬಾಕಿದೆಲ್ಲ ಸೇಮ್ ಅದೇ ಥರ ಬರ್ತದೆ. ರೂಮ್ ಎಲ್ಲ ಒಂದೇ, ವಾಸ್ತು ಪ್ರಕಾರನೇ ಇರೋದು. ನೋಡಿ, ಮೇಲೆ ಸರ್ಕ್ಯೂಟ್ ಆಗುಂಟು, TVಗೆ ಹಾಕುಂಟು. ಇದರಲ್ಲಿ ಕಿಚನ್ನು ಇದೆ, ಚಿಕ್ಕದಾಗಿ ಓಪನ್ ಕಿಚನ್ನು, ಕಾಟು. ಅಂದರೆ ಬಂದವ್ರಿಗೆ ಏನಾದರೂ ಅವರೇ ಪ್ರಿಪೇರ್ ಮಾಡ್ಕೊಳ್ತೀನಿ ಅನ್ನೋ ರೀತಿಯೂ ಇದೆ.
ಅವ್ರೇನು ಬೇಕು ಪ್ರಿಪೇರ್ ಮಾಡ್ಕೋಬೋದು ಚಿಕ್ಕದಾಗಿ. ಬಾಕಿದೆಲ್ಲ ಅವರು ಹೊರಗಡೆ ಪಕ್ಕದಲ್ಲೇ ಇವ್ರದ್ದು ದೊಡ್ಡ ಮನೆ ಇದೆ, ಅಲ್ಲೂ ಫುಡ್ ಇರ್ತದೆ. ಇವ್ರಿಗೇನು ಬೇಕೋ ಅದು ಎಮರ್ಜೆನ್ಸಿಗೆ ಅದು ಮಾಡ್ಕೋಬೋದು. 2 ಥರನೂ ಇರುತ್ತೆ ಕಾಟೇಜಲ್ಲಿ. ಇದು ಬಾತ್ರೂಮ್ ಮೇಲೆ ಪವರ್ ಗೀಸರು ಇದೆ, ಮತ್ತು ಟಾಪ್ ಎಲ್ಲ ಗೋಡೆ ಕಟ್ಟಿಲ್ಲ, ಸೇಮ್ ಅದೇ ಥರ ಎಲ್ಲನೂ ಇನ್ನೂ ಅವರು ಗೋಡೆ ಅರೇಂಜ್ ಮಾಡಬೇಕು. ಯಾಕಂದರೆ ಇದೆಲ್ಲ ಲಾಂಗಾಗಿ ಒಂದೇ ಸೆಂಟ್ರಿಂಗ್ ಹೊಡೆದು ಇಳಿಸಿ ಈಗ ರೂಮ್ ಆಮೇಲೆ ಮಾಡಿ ಅದಕ್ಕೆ ಇದು ಮಾಡಿರೋದು. ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಕೆಲವೊಂದು ಸತಿ ಇವರು ಶೀಟು ಕಟ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಹಂಗೆ ಲೆಂತ್ ಶೀಟ್ ಹೊಡೆದು RCC ಹಾಕಿರ್ತಾರೆ. ಈ ಚಿಕ್ಕ ಗೋಡೆ ಕಟ್ಟಿದಾಗ ಈ ಥರ ಪ್ರಾಬ್ಲಮ್ಗಳು ಆಗುತ್ತೆ. ಓಕೆ, ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ.